ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಇಂದು ಆಲಮಟ್ಟಿಯಲ್ಲಿ ವಿವಿಧ ರೈತಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಜಿಲ್ಲಾ ಘಟಕ ವಿಜಾಪುರ, ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತಿ ಸಾಗರ ಹಾಗೂ ನಾರಾಯಣಪುರ ಬಸವ ಸಾಗರ ರೈತರರು ಈ ಅವಳಿ ಜಲಾಶಯಗಳಿಂದ ನೀರು ಮರುಹಂಚಿಕೆ ಮಾಡಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಈ ಬೃಹತ್ ಪ್ರತಿಭಟನೆಯು ಆಲಮಟ್ಟಿಯ ನಾಗಲಿಂಗೇಶ್ವರ ದೇವಸ್ಥಾನದಿಂದ ಕೃಷ್ಣ ಭಾಗ್ಯ ಜಲ ನಿಗಮ ಆಡಳಿತ ನೋಂದಾಯಿತ ಕಚೇರಿಗೆ ಪಾದಯಾತ್ರೆ ಮುಂಖತರ ಪ್ರತಿಭಟನೆ ನಡೆಸಿದ್ದಾರೆ.
ಪರುಷದ ಬಲದಿಂದ ಅಬಲವಾದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ. ಅವಳಿ ಜಲಾಶಯಗಳ ನೀರು ಮರುಹಂಚಿಕೆ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನಿಟ್ಟುಕೊಂಡು ಜಿಲ್ಲೆಯ ವಿವಿಧ ರೈತಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ಪೂರ್ವಭಾವಿ ಸಭೆಯನ್ನ ಮಾಡಿ ದಿನಾಂಕ ನಿಗದಿಪಡಿಸಿ ಇವತ್ತಿನ ದಿವಸ ನಾವು ಚಳವಳಿಗೆ ಇಳಿದಿದ್ದೇವೆ. ಇಲ್ಲಿ ಎಲ್ಲ ರೈತಪರ ಸಂಘಟನೆಗಳು ಒಂದೇ ಹೆಸರಿಲ್ಲ, ಒಂದು ಪರ್ಟಿಕ್ಯುಲರ್ ಒಂದೇ ಒಂದು ಸಂಘಟನೆ ಹೆಸರು ಗೊಂದಲ ಆಗಬಾರ್ದಂತಕ್ಕಂಥ ವಿಚಾರದಿಂದನೇ ಅವಳಿ ಜಲಾಶಯಗಳ ನೀರು ಮರುಹಂಚಿಕೆ ಹೋರಾಟ ಸಮಿತಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಎಲ್ಲರೂ ಕೂಡ ಕಂಕಣಬದ್ಧರಾಗಿ ಇವತ್ತಿನ ದಿವಸ ಶಾಂತ ರೀತಿಯಿಂದ ಮೆರವಣಿಗೆ ಮಾಡಿ ಇಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿದಿರಿ. ಇವತ್ತಿನ ಈ ಚಳುವಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಬೆಳೆದುಕೊಡ್ತಕ್ಕಂಥ ಅನ್ನದಾತ ಬಂಧುಗಳೇ, ತಮ್ಮೆಲ್ಲರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳು. ನನ್ನ ರೈತ ಸಂಘದ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಹೋರಾಟದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರ, ಕೃಷ್ಣಾ ನದಿ ನೀರಿನಲ್ಲಿ ನಾವು ಮುಳುಗಿ ಮನಿ ಮಾರ ಮಠ ಹೊಲ ಗದ್ದಿ ಎಲ್ಲ ಕಳ್ಕೊಂಡೇವು. ನಾವು ಇಲ್ಲಿವರೆಗೂ ನಮ್ಗೆ ಏನಾಗ್ಬಿಟ್ಟಪ್ಪ ಅಂತಂದ್ರ, ನಮಗೆ ಕುಡಿಯಕ್ಕೆ ನೀರು ತಗೋಬೇಕಾದ್ರೆ ನಾವು ಆಗ್ಬಿಟ್ಟಿದ್ದೀವಿ. ಯಾಕೆ ಈ ಪರಿಸ್ಥಿತಿ ಆಗೈತಪ್ಪ ಅಂತಂದ್ರೆ, ಅವಾಗಿರುವಂತ ನಾನು ಮಾತಾಡಿದ ಸಿ ಸಾಹೇಬ್ ಜೋಡಿ ಹಿಂಗ್ಯಾಕೆ ಆಗ್ತಿದ್ದು, ನಮ್ಮ ನೀರು ನಮಗೆ ತೃಪ್ತಿ ಆಗಷ್ಟು ನೀರನ್ನ ಕೊಡ್ಬೇಕಲ್ಲ ನಮಗ. ಇಲ್ರಿ ಅದು ಅಗ್ರಿಮೆಂಟ್ ಆಗೈತೆ ಅಂತ. ಅಲ್ರಿ ಅಗ್ರಿಮೆಂಟ್ ಆಗೈತೆ ಅಂದ್ರೆ ಅವ್ರು ಅಗ್ರಿಮೆಂಟ್ ತೋರಿಸಿದ್ರು ನನಗೆ 2035 ಮೇ 15 20 ಅಂದ್ರು. ಅಲ್ಲಿ ತಕ್ಕ ಅಂದ್ರೆ ನಾವು ಬದುಕಿರ್ತೀವೋ ಸತ್ತಿರ್ತೇವೋ ಯಾವ ದೇವ್ರಿಗೆ ಗೊತ್ತ. ನಮಗೆ ಬರೋದ ನೀರು ಎಲ್ಲ ಕೂಡಿ ಎಷ್ಟು ಬರ್ತೈತೆ ನೀರು ನಮಗೆ. ಅವಳಿ ಜಿಲ್ಲಾ ಕೂಡ ಕುಡಿಯಕ್ಕೆ ಎಷ್ಟು 2 TMC ನೀರು ಕೊಡ್ತಾರೆ ನಮ್ಗೆ. ಅವಳಿ ಜಿಲ್ಲಾ ಕೂಡ ಕುಡಿಯಕ್ಕೆ ಕೊಡೋದು 2 TMC. ಇನ್ನೇನಂತ ಕೆರೆ ಕೆನಾಲ ಇವೇನು ನೀರು ಏನು ಬಿಡ್ತಾರೆ ಎಲ್ಲ ಕೂಡಿ ಒಂದು 6 ರಿಂದ 7 TMC ನೀರು ಬಿಡ್ತಾರೆ ನಮಗೆ. ಆಲ್ಮಟ್ಟಿ ರಿಸರ್ವ್ ಎಷ್ಟೈತಿ, ಆಲ್ಮಟ್ಟಿ ಒಳಗೆ ಟೋಟಲ್ ನಮ್ಮ ಆಲ್ಮಟ್ಟಿ ಕೃಷ್ಣ ಮೇಲ್ದಂಡೆ ಯೋಜನೆ 137 TMC ನೀರು ಸಂಗ್ರಹ ಆಕತಿ ನಮ್ಮ ಆಲ್ಮಟ್ಟಿಗೆ. ಅದ್ರ ನಮಗೆ ಸಿಗುದು ಎಷ್ಟು 10 TMC, ಭಾಳ 12 TMC ನೀರು ಸಿಗುತ್ತೆ ನಮಗೆ. 2 ಜಿಲ್ಲಾ ಕೂಡ ಒಂದು ವರ್ಷಕ್ಕಿದು ಅಂದ್ರೆ ನಾವು ಎಂತ ಪಾಪ ಮಾಡ್ಯಾವ ಅಂತ. ಇಲ್ಲಿ 15 TMC ನೀರು ಸಿಗುತ್ತೆ ನಮಗ. ನಾವು ಎಂತ ಪಾಪಾರ ಮಾಡ್ಯಾವ ಅಂತ. ನಾವು ಎಲ್ಲ ಹೊಲ ಕಳ್ಕೊಂಡೇವು. ಅಲ್ರಿ ಎಂತ ಯಪ್ಪ ನಮಗೆ ಇಷ್ಟು ನೋವು ಅನಿಸುತ್ತಲ್ಲ ಈ ವಿಷಯ ಮಾತಾಡಕ್ ನಮಗ. ಅದಕ್ಕೆ ನಾವು ಇವತ್ತೆಲ್ಲ ನಮ್ಮ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಏನು ಸಂಘಟನೆಗಳದಾವ ಎಲ್ಲ ಸರ್ವರು ಒಮ್ಮತದ ಮೇರೆಗೆ ಇವತ್ತು ಕೂಡಿಬಿಟ್ಟೇವೆ. ನಾವು ಇವತ್ತು ಒಂದು ಡಿಸೈಡ್ ಮಾಡಿಬಿಡ್ತೇವೆ. ಇವತ್ತು ನಾವು ಬೆಕ್ಕದಲ್ಲದೇವು. ಇವತ್ತು MD ಸಾಹೇಬ್ ಬರಬೇಕು, ಈ ನೀರು ಮರು ಹಂಚಿಕೆಯನ್ನು ಮಾಡಬೇಕು. ಇಲ್ಲಿಕಂದ್ರ ಅದನ್ನು ಉಗ್ರ ಹೋರಾಟವನ್ನು ನಾವು ಮಾಡಕ್ ನಾವು ಒಂದು ವೇದಿಕೆಯನ್ನು ರೆಡಿ ಮಾಡ್ತೇವೆ. ನಾವು ಹೇಳಿದ್ವಿ ಹಿಂಗಂದ್ರೆ ಹೆಂಗದು, ನಮಗೆ ನೀರು ಬಿಡುದ ಒಂದು ಟೈಮ್ ನೀರು ಬಿಡ್ತಾರ. ಅದ್ರಾಗ ಈ ಹೋಸಲ ನಮಗೆ ಈಗ ಬರಗಾಲದಿಂದ ಸ್ವಲ್ಪ ಎಚ್ಚೆತ್ಕೊಂಡು, ಸ್ವಲ್ಪ ಭಾಳ ಇಲ್ಲ. ನಾವು ಬಂದು ಹೋರಾಟ ಮಾಡ್ಬೇಕು. ಅದು ನಾವು ನೀರು ಬಿಡ್ಬೇಕಾದ್ರೆ ಹೋರಾಟ ಮಾಡ್ಬೇಕು. ಎಂತ ಪರಿಸ್ಥಿತಿ ಬಂದು ಒದಗತ್ತಂದ್ರೆ ನಮ್ಗೆ, ನಾವು ರಾಜಕಾರಣಿಗಳು ಬರ್ತಾರ ನಮ್ಗೆ ಏನ ರೈತರ ಪರವಾಗಿ ಅದೀನಿ ಅಂತ ಯಾವನೋ ಒಬ್ಬ ಟಾಲ್ ರೈತರದ್ದು ಹಾಕೋತಾನ, ರೈತರ ಹೆಸರು ಮೇಲೆ ಪ್ರಮಾಣ ಮಾಡ್ತಾನ, ಆಣಿ ಪ್ರಮಾಣ ಮಾಡ್ತಾರೆ ಎಲ್ಲರೂ. ಒಬ್ಬನು ನಾವು ನೋಡಿದ್ರೆ ರಗಡ್ ಕಲಾಪ್ ನಡೀತಾವ. ರೈತರ ಪರವಾಗಿ ಯಾವ ಒಬ್ಬ MLA, ಒಬ್ಬ ಶಾಸಕ, ಯಾವ ಸಚಿವ ಒಬ್ಬರ ಮಾತಾಡೋಣಂದಿ, ಒಬ್ರು ಮಾತಾಡಿದ್ರ. ಅದು ಮುಖ್ಯಮಂತ್ರಿ ಅವ್ರ ಮಣ್ಣಿಲ್ಲಿ ನಮ್ಮ ರಾಮನಗರದ ಯಾವ್ದೊಂದು ಹಳ್ಳಿ ಹೋಗಿದ್ರು. ನಮ್ಮ ರೈತರು ಒಂದು ಮನವಿ ಕೊಡಕ್ಕೆ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಒಂದು ಮನವಿ ಪತ್ರ ಕೊಟ್ಟರು. ತಗೊಂಡು ಓದುವಂತ ಒಂದು ಸೌಜನ್ಯನೂ ಇಲ್ಲ ಮುಖ್ಯಮಂತ್ರಿ ಹತ್ರ. ಅಲ್ರಿ ನಮ್ಮ ಕೈಯಲ್ಲಿ ಲೆಟರ್ ತಗೊಳ್ಳೋದು ಸ್ವಲ್ಪ ಒಂದು 2 ಸ್ಟೆಪ್ ಮುಂದೆ ಕಸದ ಬುಟ್ಟಿಗೆ ಹೋಗ್ಬೋದು. ಅಂದ್ರೆ ರೈತರಿಗೇನು ಬೆಲೆನೇ ಇಲ್ಲಂಗ ಆಗ್ಬಿಟ್ಟೈತಿ ಕರ್ನಾಟಕದಾಗ. ಅದಕ್ಕೆ ನಾ ಈ ಸಂದೇಶವನ್ನು ಹೇಳ್ತೀನಿ. ನಾನು ಎಲ್ಲ ನಮ್ಮ ರೈತ ಸಂಘಟನೆಯ ಪರವಾಗಿ ನಾನು ಇವತ್ತು ನಾ ಈ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಹೇಳಕ್ ಇಷ್ಟಪಡ್ತೀನಿ. ನಾನು ಬರ್ತಕ್ಕಂಥ ದಿನಮಾನದಾಗ ಈಗ ನಾಳೇನು ಬಾಗಿನ ಅರ್ಪಿಸಕ್ ಬರುವಂತ ಒಂದು ಸಂದರ್ಭದೊಳಗ
ನಮಗೆ ನೀರು ಮರು ಹಂಚಿಕೆ ಮಾಡದೇ ಇದ್ದಂತ ಒಂದು ಸಂದರ್ಭದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ನಾನು ಏನಿದು ಇವತ್ತು MD ಸಾಹೇಬ್ ಬರ್ತೇವೆ ಅಂತ ಹೇಳಿ ನಮ್ಮೆಲ್ಲ ಹಿರಿಯರು ಇವತ್ತು ಮಹಿಮೆ ಕೊಟ್ಟಾರ, ಮುಖ್ಯಮಂತ್ರಿಗೆ ಲೆಟರ್ ಕೊಡಕ್ ಹೋಗ್ಯಾನಂತ. ಅಂದ್ರೆ ಇಲ್ಲಿ ಬರ್ತೇವೆ ಅನ್ನೋದು ಏನು ಇದನ್ನೇ ಇಲ್ಲಲ್ಲ. ಇಲ್ಲ ಬಾಗಿಲಿಗೆ ಕೊಟ್ಟು ಹೋಗೋಣ, ಇಲ್ಲಿ ಬಾಗಿಲಿಗೆ ಬರ್ದು ಹಾಕಿ ಹೋಗ್ಬಿಡ್ತೇವೆ ನಾವು. ಬೇಡ ಬೇಡ, ನಾವು ರೈತರು ಬಂದೇವಿ ಇಲ್ಲ ಬಾಗಿಲಿಗೆ ಬರ್ದು ಹಾಕ್ಬಿಡ್ರಿ. ಇಲ್ಲಿ ಬರ್ದು ಹಾಕಿದವ್ರು ಅವಾಗ ಅವ್ರಿಗೆ ಇದೆ ಅಲ್ಲಿ ಪಾಪ. ಬಾಗಿಲಿಗೆ ಬರ್ದು ಹಾಕೋನು, ಆ ಬಾಗಿಲಿಗೆ ಲೋನ್ ಬಂದು ಹಾದ್ರೆ ಹಾಯ್ಲಿ ಅದಕ್ಕೆ, ಇಲ್ಕಂದ್ರೆ ಬಾಗಿಲ ಹಾಕ್ಬಿಡ್ರಿ. ಏನದು ಇದು ಒಂದು ಸೌಜನ್ಯ ಅಂತೀನೂ ಇಲ್ಲ ಅವನ ಬಲ್ಲಿ. ಮೊನ್ನೆ ನಾವು ಅವ್ರ ಸಂಬಂಧ ಕ್ಯಾನ್ಸಲ್ ಮಾಡಿದೀವಿ. ಒಂದೀಗ ಅವ್ರ ಸಂಬಂಧ ಕ್ಯಾನ್ಸಲ್ ಮಾಡಿ ನಾವು ಎಲ್ಲ ಹಳ್ಳಿಯಿಂದ ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಒಬ್ಬರು ಬಂದು ಹೊಳ್ಳೆ ಹೋಗೋದಂದ್ರ ಇದಕ್ಕೇನು ಕಿಮ್ಮತ್ ನಿಲ್ಲೋಂಗೆ ಆಗ್ಬಿಡುತ್ತೆ. ನಮ್ಮನಿಗೆ ಹೋಯ್ತೇವೆ ನಾವು ಬಂದಿಲ್ಲಿ, ನಮ್ಮನಿಗೆ ನೀರು ಬಿಟ್ಕೊಂಡು ಹೋಗ್ತೀವಿ. ನಾ ಬಂದು ನಾವೆಲ್ಲ ರೈತರ ಪರ ಬಡ್ದಾಡಕತ್ತೀವಲ್ಲ, ರೈತರಿಗೆ ಬೇಕು ನಮಗೆ ನೀರ. ಏನಿದು? ಅದಕ್ಕೆ ನಾನು ಎಲ್ಲ ನಮ್ಮ ಸಂಘಟನೆ ಪರವಾಗಿ ನನಗೇನು ಮಾತನಾಡಕ್ಕೆ ಅವಕಾಶ ಕೊಟ್ಟರಲ್ಲ ಎಲ್ಲರಿಗೆ ಮತ್ತೊಮ್ಮೆ ಮುಗ್ದೊಮ್ಮೆ ಹೊಂದಿಸುತ್ತಾ, ನಾನು ಮಾತಾಡಿದ್ರಾಗ ಏನಾದರೂ ಸ್ವಲ್ಪ ಸಮಸ್ಯೆ ಅನಿಸಿದ್ರು ಎಲ್ಲ ನಮ್ಮ ಹಿರಿಯರು ಸ್ವಲ್ಪ ಇದು ಮಾಡ್ಕೊಂಡು ಇದು ಮಾಡಕ್ಕೆ ಹೇಳಿ ನನ್ನೊಂದೆರಡು ಭಾಷೆಗೆ